ಶೂರ್ಪಣಖೆ ಮತ್ತು ಅವಿಕಂಪನ ಇಬ್ಬರೂ ವರದಿಯನ್ನು ಸಲ್ಲಿಸಿದ್ದಾರೆ. ರಾವಣ ಮಾರೀಚನನ್ನು ಮುಂದಿಟ್ಟುಕೊಂಡು ಸೀತೆಯನ್ನು ಅಪಹರಿಸುವುದಕ್ಕಾಗಿ ಉಪಾಯವನ್ನು ಹೂಡಿ ಅದರಂತೆಯೇ ಕಾರ್ಯತಂತ್ರವನ್ನು ರೂಪಿಸಿ ಬಂದಿದ್ದಾನೆ ಜನಸ್ಥಾನದ ಆಸುಪಾಸಿನ ಗೋದಾವರಿಯ ತಟದಲ್ಲಿರುವ ಅವರ ಆಶ್ರಮಕ್ಕೆ. ಮೊದಲೇ ಊಹಿಸಿದಂತೆ ಯೋಚಿಸಿದಂತೆ ಘಟನೆಗಳು ನಡೆದಿವೆ. ಮಾಯಾಜಿಂಕೆಯನ್ನು ನೋಡಿದಾಗ ಸೀತೆ ಆಸೆ ಪಡ್ತಾಳೆ, ತನ್ನ ಗಂಡನನ್ನು ಕರೆದು ಹೇಳುತ್ತಾಳೆ. ಗಂಡನ ಜೊತೆಗೆ ಲಕ್ಷ್ಮಣನು ಅದನ್ನು ನೋಡ್ತಾನೆ. ರಾಮ ಅದನ್ನು ಹಿಡಿಲಿಕ್ಕೆ ಹೋಗ್ತಾನೆ. ಅಲ್ಲಿ ನೀನು ಅವನ ಪೆಟ್ಟು ತಿಂದಂತಾದಾಗ ಅಥವಾ ತಿನ್ನುವ ಪ್ರಸಂಗ ಬರುವ ಮುನ್ನವೇ ಹಾ ಸೀತಾ ಲಕ್ಷ್ಮಣ ಅಂತ ರಾಮನ ದನಿಯಿಂದಲೇ ಕೂಗಿಕೊಳ್ತಿ. ಆಗ ಸೀತೆ ಲಕ್ಷ್ಮಣನನ್ನು ಕಳುಹಿಸ್ತಾಳೆ. ಆಗ ಏಕಾಂತದಲ್ಲಿರುವ ಸೀತೆಯನ್ನು ನಾನು ಅಪಹರಿಸುವುದಾಗುತ್ತೆ ಅಂತ. ಇದನ್ನು ಮೊದಲೇ ರಾವಣ ಯೋಚಿಸಿದಂತೆ ಇಲ್ಲಿ ನಡೆದಿದೆ. ನಡೆದು ಬಂದ ನಂತರ ಸೀತೆಯನ್ನು ಬಗೆ ಬಗೆಯಿಂದ ಹೊಗಳಿ ಅಟ್ಟಕ್ಕೇರಿಸುವ ಪ್ರಯತ್ನವನ್ನು ಮಾಡ್ತಾನೆ. ಒಂದು ಹೆಣ್ಣಿನಲ್ಲಿ ಇಷ್ಟೆಲ್ಲ ಸಲುಗೆಯಿಂದ ಮಾತಾಡುವುದು ಹೊಸಬನಾದವನಿಗೋ ಅಥವಾ ಅದು ಈ ರೀತಿ ಧರ್ಮವನ್ನು ಬೇಡಿ ಬರುವ ಭಿಕ್ಷೆಯನ್ನು ಕೇಳಿ ತರುವ ಹೊತ್ತಿನಲ್ಲಂತೂ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಹೊತ್ತಿನಲ್ಲೂ ಅತ್ಯಂತ ಕಾಮದ ಪೀಡೆಗೆ ಒಳಗಾದ ರಾವಣ ಅವಳನ್ನು ನೀನು ಇಲ್ಲಿರಬೇಕಾದ ಹೂವಲ್ಲ, ನೀನು ದೇವಲೋಕದಲ್ಲಿ ಇರಬೇಕಾಗಿತ್ತು, ಆದರೆ ಆ ದೇವಲೋಕ ನನ್ನ ಹತ್ರ ಇದೆ, ಅದರಿಂದಾಗಿ ನನ್ನ ಹತ್ರ ಬರಬೇಕು ಅನ್ನುವುದನ್ನು ಅವಳಿಗೆ ಬೇರೆ ಬೇರೆ ರೀತಿಯಿಂದ ಅರ್ಥೈಸಿಕೊಡುವ ಪ್ರಯತ್ನವನ್ನು ಮಾಡುತ್ತಾನೆ. ಇಷ್ಟು ಮಾತಾಡಿದಾಗಲೂ ಕಂಗೆಡದ ಸೀತಾ ಅವನ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡುವ ಬಯಕೆಯನ್ನು ತೊಡ್ತಾಳೆ. ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾಕೆಂದರೆ ಒಬ್ಬ ಋತ್ವಿಜನ ವೇಷದಲ್ಲಿ ಇದ್ದಾಗ ಅವನು ಕೇಳಿದ ಪ್ರಶ್ನೆಗೆ ಅವಮಾನ ಮಾಡಬಾರದು ಅಂತ ಯೋಚಿಸಿ